ಸೊ ಹನಿ ಟ್ರಾಪಿಗೆ ಸಂಬಂಧಪಟ್ಟಂತೆ ದಿನಾಂಕ 11/5/2026 ಫಿರ್ಯಾದಿದಾರರಾಗಿರ್ತಕ್ಕಂಥ ಅಭಿಷೇಕ್ ಇವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಪ್ರಕರಣ ದಾಖಲಿಸ್ತಾರೆ. ಪ್ರಕರಣದ ಸಾರಾಂಶವೇನೆಂದರೆ, ಇವರಿಗೆ ಪಂಚಮಿ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣುಮಗಳು ಸುಮಾರು 1 ತಿಂಗಳಿಂದ ಪರಿಚಯವಾಗಿರ್ತಾಳೆ. ಆ ಪರಿಚಯದಿಂದ ಇವರು ಮಾತನಾಡ್ತಾ ಇರ್ತಾರೆ. ಅವ್ರು ಮಾತನಾಡ್ತಿರೋ ಸಂದರ್ಭದಲ್ಲಿ ಅಭಿಷೇಕ್ ಅವರಿಗೆ ಅವರ ವರ್ತನೆ ಸರಿಯಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಮನವರಿಕೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಮಾತನಾಡೋದನ್ನು ನಿಲ್ಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಆರೋಪಿತ ಮಹಿಳೆ ಇವರು ಫಿರ್ಯಾದಿದಾರರಿಗೆ ಕರೆ ಮಾಡಿ, ನಿನ್ನೊಂದಿಗೆ ಸ್ವಲ್ಪ ಮಾತನಾಡೋದು ಬಾ ಅಂತ ಹೇಳ್ಬಿಟ್ಟು ಹರಿಹರಕ್ಕೆ ಹೋಗ್ತಕ್ಕಂಥ ಹಳೆ ಬಾತಿ ರಸ್ತೆಗೆ ಬರೋಕ್ಕೆ ಹೇಳ್ತಾರೆ. ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನೋವಾ ಕಾರ್ನಲ್ಲಿ ಬಂದಿರತಕ್ಕಂಥ 3 ಜನ ಆರೋಪಿಗಳು ಮತ್ತು ಇನ್ನೊಂದು ಸ್ಕೂಟಿಯಲ್ಲಿ ಬಂದಿರತಕ್ಕಂಥ ಒಬ್ಬ ಆರೋಪಿ, ಒಟ್ಟು 4 ಜನ ಸೇರಿಕೊಂಡು ಈ ಸದರಿ ಫಿರ್ಯಾದಿದಾರನ ಹೆದರಿಸಿ ಅವರು ಮೈಮೇಲೆ ಇರ್ತಕ್ಕಂಥ ಒಡವೆಗಳು, ಚೈನ್ ಇರ್ಬೋದು, ಬ್ರಾಸ್ಲೆಟ್ಟು ಮತ್ತು ರಿಂಗನ್ನು, ಒಟ್ಟು ಸುಮಾರು 80 ಗ್ರಾಮ್ ಚಿನ್ನವನ್ನು ದೋಚಿಕೊಂಡು ಅವರಿಗೆ ಹೆದರಿಸಿ ಅವರನ್ನು ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕರಣವನ್ನು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸ್ತಾರೆ. ಈ ಪ್ರಕರಣವನ್ನು ಬೆನ್ನತ್ತಿರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪ್ರಭು ಇರುವರು ತಮ್ಮ ಒಂದು ವಿಶೇಷ ತಂಡವನ್ನು ರಚಿಸಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ ಸುಮಾರು 5 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ 2 ಹೆಣ್ಣು ಮಕ್ಕಳು ಹಾಗೂ 3 ಜನ ಗಂಡು ಮಕ್ಕಳಿದ್ದಾರೆ. ಏನು ಪ್ರಕರಣದ ಮೊದಲ ಆರೋಪಿ ಇವರು 29 ವರ್ಷ, ಇವರು ಪಂಚಮಿ ಅಂತ ಹೇಳ್ಬಿಟ್ಟು, ಹಾಗೂ ಸುರೇಶ್ ಅಂತ ಹೇಳ್ಬಿಟ್ಟು ಇವು 34 ವರ್ಷ ವಯಸ್ಸು. ಅದರ ಜೊತೆಗೆ ಜಗದೀಶ ಅಂತ ಹೇಳ್ಬಿಟ್ಟು ಇವು ಅಣಜಿ ಗ್ರಾಮದ ವಾಸಿ. ಇನ್ನೊಬ್ಬರು A3 A4 ಬಂದುಬಿಟ್ಟು ಗಂಗಾ ಅಂತ ಹೇಳ್ಬಿಟ್ಟು, ಹಾಗೂ 5ನೇ ಆರೋಪಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು, ಇವರೆಲ್ಲರನ್ನು 5 ಜನರನ್ನು ದಸ್ತಗಿರಿ ಮಾಡಿ ಒಂದು ಇನೋವಾ ಕಾರು, ಒಂದು ಸ್ಕೂಟಿ ಹಾಗೂ ಈ ಒಂದು ಕೃತ್ಯದಲ್ಲಿ ದೋಚಿಕೊಂಡು ಹೋಗಿರ್ತಕ್ಕಂಥ ಸುಮಾರು 80.16 ಗ್ರಾಮ್ ಚಿನ್ನವನ್ನು ನಾವು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 18,80,000 ವರ್ತ್ ಪ್ರಾಪರ್ಟಿನ ನಾವು ರಿಕವರ್ ಮಾಡಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ಈ ಮುಂಚೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಬಟ್ ಇದು ಮೊದಲ ಪ್ರಕರಣ ಅಂತ ಬಿಟ್ಟೇಳಿ ಕಂಡು ಬರ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತಾ ಇದ್ದೇವೆ. ಇಲ್ಲ, ಬೇರೆ ಬೇರೆ ಊರಿದವರು, ಬಟ್ ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಂಡು ಈ ಥರ ಒಳಸಂಚು ರೂಪಿಸಿ ಈ ಥರ ಒಂದು ಕೃತ್ಯವೆಸಗುವ ನಿಟ್ಟಿನಲ್ಲಿ ಒಂದು ತಂಡವನ್ನಾಗಿಸಿಕೊಂಡು ಅವ್ರನ್ನ ಪ್ಲ್ಯಾನ್ ಮಾಡಿ ಆ ಕಡೆ ಬರೋಕ್ಕೆ ಹೇಳಿ, ತದನಂತರ ಇವರು ನನ್ನ ತಂಗಿಯನ್ನು ನೀನು ಯಾಕೆ ಈ ಟೈಮಲ್ಲಿ ಕರೆದ್ಬಿಟ್ಟು ಈ ಥರ ಮಾಡ್ತಾಯಿದೆ ಅಂತ ಬಿಟ್ಟೇಳಿ ಹೆದರಿಸಿ ಅವ್ರಿಗೆ ದೋಚಿಸ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಇದಾಗಿರ್ತದೆ. ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ನೊಂದವರಿದ್ದರೆ, ಈ ಆರೋಪಿಗಳು ಇದೇ ರೀತಿ ಯಾರಾದರೂ ಮಾಡಿದವರಾಗಿದ್ದರೆ ಖಂಡಿತವಾಗಲೂ ಠಾಣೆಗೆ ಬಂದು ಪ್ರಕರಣವನ್ನು ದಾಖಲಿಸ್ಬೋದು ಅಥವಾ ಮಾಹಿತಿಯನ್ನು ಕೊಡ್ಬೋದು. ಮಾಹಿತಿಯನ್ನು ಆಧರಿಸಿ ಪೊಲೀಸರು ಮುಂದಿನ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಇದು ಮೇಲ್ನೋಟಕ್ಕೆ ಇದು ಹನಿ ಟ್ರ್ಯಾಪ್ ಥರ ಕಾಣ್ತಾ ಇದೆ. ಯಾಕಂದರೆ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಅಲ್ಲಿ ಬಂದು ತದನಂತರ ಅವ್ರಿಗೆ ಬೇರೆ ಆರೋಪಿಗಳು ಹೇಳಿಕೊಟ್ಟು ಅದೇ ಸಮಯಕ್ಕೆ ಅಲ್ಲಿ ಬರೋಕ್ಕೆ ಹೇಳಿಬಿಟ್ಟು ಅವರನ್ನು ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ ಇದು ನೋಡಿದರೆ ಇದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತ ಹೇಳ್ಬಿಟ್ಟು ನಮ್ಮ ತನಿಖೆಯ ಪ್ರಾಥಮಿಕ ಅಂಶದಿಂದ ಕಂಡು ಬಂದಿತ್ತು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಹನಿ ಟ್ರ್ಯಾಪ್ ವಿಚಾರವಾಗಿ ದಾವಣಗೆರೆ ಜಿಲ್ಲೆಯ ಪೊಲೀಸರು ಬರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ತಾ ಇದ್ದೆವು. ಇನ್ನೂ ಯಾರಾದರೂ ಕೂಡ ಈ ರೀತಿ ಹನಿ ಟ್ರ್ಯಾಪ್ ಇರ್ಬೋದು ಅಥವಾ ಬೇರೆ ಹೆದರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ಸೊ ಖಂಡಿತವಾಗಲೂ ಯಾರಾದರೂ ಇದ್ದರೆ ಪೊಲೀಸರಿಗೆ ಮಾಹಿತಿ ಕೊಡಿ. ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ.